ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಿಸಲ್ಟ್ಸ್ ಅನೌನ್ಸ್ ಆಗಿರುತ್ತದೆ. ತಾವು ಕೂಡ ತಮ್ಮ ಮಗ ಅಥವಾ ಮಗಳ ರಿಸಲ್ಟ್ಸನ್ನು ಚೆಕ್ ಮಾಡ್ಕೊಂಡಿರ್ತೀರಿ. ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಇಲ್ಲಿ ಮುಂದಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ತಿಳಿಸಿಕೊಟ್ಟಿದ್ದೆ. ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಶೇರ್ ಮಾಡಿಕೊಳ್ಳಬೇಕಾಗಿರುವುದರಿಂದಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂತ ತಿಳಿಸುತ್ತಾ ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ರಿಸಲ್ಟ್ಸ್ ಬಿಟ್ಟ ನಂತರ ಈಗ ಮುಂದಿನ ಸ್ಟೆಪ್ಸ್ ಬಗ್ಗೆ ನಾನು ಹಿಂದಿನ ವಿಡಿಯೋಗಳು ತಿಳಿಸಿಕೊಟ್ಟಿದ್ದೆ. ಆದರೆ ಕೆಲವೊಂದಿಷ್ಟು ಗೊಂದಲಗಳು ತಮ್ಮಲ್ಲಿದ್ದು ಅದನ್ನು ಕೂಡ ಇಲ್ಲಿ ಕ್ಲಿಯರ್ ಮಾಡೋಕ್ಕೋಸ್ಕರವೇ ಈ ಮಾಹಿತಿ ತಿಳಿಸ್ತಾ ಇದ್ದೀನಿ. ಏನು ಅಂದರೆ ಇಲ್ಲಿ ರಿಸಲ್ಟ್ಸ್ ಅನೌನ್ಸ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಬಿಡುಗಡೆ ಆಗುವಂತಹ ಮಾಹಿತಿ ಏನಂದರೆ ಕೌನ್ಸಿಲಿಂಗ್ ಪಟ್ಟಿ, ಅಂದರೆ ಕೌನ್ಸಿಲಿಂಗ್ಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಪಟ್ಟಿ. ಏನು ಅಂದರೆ ಇಲ್ಲಿ 2026-27ನೇ ಶೈಕ್ಷಣಿಕ ಸಾಲು ಇನ್ನೇನು ಜೂನ್ 1ರಿಂದ ಪ್ರಾರಂಭ ಆಗುತ್ತೆ. ಅಷ್ಟರೊಳಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಮುಕ್ತಾಯ ಆಗಬೇಕಾಗಿದೆ. ಆದರೆ ಇಲ್ಲಿ ಈಗಾಗಲೇ ರಿಸಲ್ಟ್ಸ್ ಅನೌನ್ಸ್ ಆಗಿರುವುದರಿಂದ ತಾವು ಪಡೆದುಕೊಂಡಂತಹ ಅಂಕಗಳು ಎಷ್ಟು ಅನ್ನೋದನ್ನು ಚೆಕ್ ಮಾಡ್ಕೊಂಡಿರ್ತೀರಿ. ಇಲ್ಲಿ 2026ನೇ ಶೈಕ್ಷಣಿಕ ವರ್ಷದ ಅಲ್ಪಸಂಖ್ಯಾತ ವಸತಿ ಶಾಲೆಗಳಲ್ಲಿ 6ನೇ ತರಗತಿಯ ಪ್ರವೇಶಕ್ಕೋಸ್ಕರ ಇಲ್ಲಿ 1:1 ಕೌನ್ಸಿಲಿಂಗ್ ವಿದ್ಯಾರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅಂದರೆ ಒಂದು ಸೀಟಿಗೆ ಒಬ್ಬ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡ್ತಾರೆ. ಅದು ಅವರು ಪಡೆದುಕೊಂಡಂತಹ ಅಂಕಗಳು ಹಾಗೂ ಅವರ ಮೀಸಲಾತಿ ಮತ್ತು ಅವರು ಶಾಲಾವಾರು ಆದ್ಯತೆಯ ಆಧಾರದ ಮೇಲೆ ಇಲ್ಲಿ ಆಯ್ಕೆ ಮಾಡ್ತಾರೆ. ಇಲ್ಲಿ ಮೊದಲಿಗೆ ತಾಲೂಕಾ ಅಂತ, ನೆಕ್ಸ್ಟ್ ಜಿಲ್ಲಾ ಅಂತ, ಇದು ಫಸ್ಟ್ ರೌಂಡಲ್ಲಿ ಇರ್ತದೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ರೌಂಡ್ದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇಲ್ಲಿ ಏನು ಅಂದರೆ ಮೊದಲಿಗೆ ಇದು ಯಾವ ರೀತಿಯಾದಂತಹ ಪಟ್ಟಿ ಬಿಡುಗಡೆ ಆಗುತ್ತೆ ಅಂದರೆ ಇಡೀ ಎಲ್ಲ ಜಿಲ್ಲೆಗಳ ಲಿಸ್ಟ್ ಬಿಡುಗಡೆ ಆಗಿರುತ್ತೆ. ಅಲ್ಲಿ ಪ್ರತಿಯೊಂದು ಜಿಲ್ಲೆಯನ್ನು ತಾವು ಕ್ಲಿಕ್ ಮಾಡಿದಾಗ ತಮ್ಮ ಜಿಲ್ಲೆಯಲ್ಲಿರುವಂತಹ ವಸತಿ ಶಾಲೆಗಳು ಎಷ್ಟಿದಾವೋ ಅಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಲಿಸ್ಟ್ ಇರುತ್ತೆ, ಅಂದರೆ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳದ್ದು. ಇಲ್ಲಿ ತಾವು ಏನು ಮಾಡ್ಕೊಳ್ಬೋದು ಅಂದರೆ ಇಲ್ಲಿ ಅವ್ರು ಕೊಟ್ಟಿರುವಂತಹ ಒಂದು ಸ್ಯಾಟ್ಸ್ ID ನಂಬರ್, ತಮ್ಮದೇನು 5ನೇ ತರಗತಿ ಕಲಿತಾ ಇದ್ರಿ SATS ನಂಬರ್ ಆಗಿರ್ಬೋದು, ಅದರೊಂದಿಗೆ ತಮ್ಮ SMS ಇಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆಗಿರ್ಬೋದು ಅಥವಾ ಅಲ್ಪಸಂಖ್ಯಾತರ ನಿರ್ದೇಶನಾಲಯದವರು ತಮ್ಮ ಮೊಬೈಲ್ಗೆ, ಅಂದರೆ ತಾವು ಏನು ಅಪ್ಲಿಕೇಶನ್ ಸಲ್ಲಿಸುವಾಗ ಕೊಟ್ಟಿರುವಂತಹ ಒಂದು ಮೊಬೈಲ್ ನಂಬರ್ಗೆ ಒಂದು ಕೋಡ್ ನಂಬರನ್ನು ಕಳಿಸ್ತಾರೆ ವಿದ್ಯಾರ್ಥಿಗಳ ಲಾಗಿನ್ ಆಗಲಿಕ್ಕೆ. ಅಂದರೆ ಸೆಲೆಕ್ಟ್ ಆಗಿದ್ದಾರಾ ಇಲ್ವಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಕೋಡ್ ನಂಬರ್ ಬರುತ್ತೆ. ಆ ಕೋಡ್ ನಂಬರನ್ನು ತಾವು ಸೇವ್ ಮಾಡಿಟ್ಕೊಳ್ರಿ ಮತ್ತು ಯಾವುದೇ ಕಾರಣಕ್ಕೂ ಅದನ್ನು ಡಿಲೀಟ್ ಮಾಡಬೇಡಿ. ಯಾಕಂದರೆ ಅದು ಬರುವಂಥದ್ದು ನಾರ್ಮಲ್ ಮೆಸೇಜ್, ವಾಟ್ಸಪ್ಗಾಗಲಿ ಅಥವಾ ಯಾವುದೇ ಇಮೇಲಿಗೆ ಬರೋದಿಲ್ಲ. ಸೊ ತಾವೇನು ಮಾಡಬೇಕು, ಆ ಕೋಡ್ ನಂಬರನ್ನು ಇಲ್ಲಿ ಸೇವ್ ಮಾಡಿಟ್ಕೊಳ್ಳಿ. ತಾವು ಏನು ಮಾಡಬೇಕು, ಈ ನೆಕ್ಸ್ಟ್ ಲಿಸ್ಟ್ ಬಿಟ್ಟಾಗ ಚೆಕ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ ಆ ರೀತಿ. ಕೆಲವು ಸಾರಿ ಏನಾಗುತ್ತೆ ಅಂದರೆ ಇಲ್ಲಿ ಒಟ್ಟಾರೆಯಾಗಿ ಎಲ್ಲ ಜಿಲ್ಲೆಗಳ ಲಿಸ್ಟನ್ನು ಬಿಡುಗಡೆ ಮಾಡಿರ್ತಾರೆ. ಅದರೊಂದಿಗೆ ಫಸ್ಟ್ ಇಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ತಮ್ಮ SATS ನಂಬರ್ ಮತ್ತು ತಮಗೆ ಬಂದಂತಹ ಕೋಡ್ ನಂಬರ್ ಹಾಕಿ ಚೆಕ್ ಮಾಡ್ಕೊಳ್ಬೇಕು. ಆದರೆ ಅದರ ಮೇಲೆ ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ ಅಂತ ಕನ್ಫರ್ಮೇಷನ್ ಬರುತ್ತೆ. ಅದು ಆದ ನಂತರ ಇಲ್ಲಿ ತಾವೇನು ಮಾಡಬೇಕು, ಮುಂದಿನ ಸ್ಟೆಪ್ಗಳೇನು ಅಂದರೆ ಕೌನ್ಸಿಲಿಂಗ್ ಯಾವ ರೀತಿ ನಡೆಯುತ್ತೆ ಅಂದರೆ ಅಲ್ಲಿ ಆಯ್ಕೆ ಆಗೇ ಬಿಟ್ಟಿರುತ್ತೆ ಫೈನಲ್ಲು. ತಾವೇನು ಮಾಡಬೇಕು, ತಮಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ತೆಗೆದುಕೊಂಡು ಯಾವ ಶಾಲೆಗೆ ಆಯ್ಕೆಯಾಗಿದ್ದೀರಿ ಆ ಶಾಲೆಯ ಪ್ರಾಂಶುಪಾಲರನ್ನು ಭೇಟಿಯಾಗಿ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಅಡ್ಮಿಷನ್ ಮಾಡುವುದು. ಇದು ಒಂದು ನಿಯಮ, ಈ ರೂಲು ಫಾಲೋ ಆಗುತ್ತೆ. ಆದ್ದರಿಂದ ತಾವೇನು ಮಾಡಿ, ತಮಗೆ ಸಂಬಂಧಪಟ್ಟಂತಹ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ಅದರೊಂದಿಗೆ 5ನೇ ತರಗತಿ ಅಂಕಪಟ್ಟಿ ಮತ್ತು ಇಲ್ಲಿ ವಿಳಾಸದ ಪುರಾವೆಗಳಾದಂತಹ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಅದರೊಂದಿಗೆ ಇನ್ನು ತಾವು ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಿದ್ದರೆ ತಾವು ವಿಶೇಷ ವರ್ಗದ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಅದರೊಂದಿಗೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಕೂಡ ಅಲ್ಲಿ ಅವಶ್ಯಕತೆ ಇರ್ತಾವೆ. ಅದರೊಂದಿಗೆ ಮೇನ್ ಏನು ಅಂದರೆ ಇಲ್ಲಿ 5ನೇ ತರಗತಿ ಒಂದು ಮೂಲ ವರ್ಗಾವಣೆ ಪ್ರಮಾಣ ಪತ್ರ. ಇದನ್ನು ತಾವು ಏನು ಮಾಡಬೇಕು, ಫಸ್ಟ್ ಅಡ್ಮಿಷನ್ ಮಾಡಿ ಎಲ್ಲ ದಾಖಲೆಗಳನ್ನು ಕೊಟ್ಟು ಅಡ್ಮಿಷನ್ ಆದಮೇಲೆ ಅವರು ನಿಮಗೆ ಲೆಟ್ರ್ ಕೊಡ್ತಾರೆ ಆ ಶಾಲೆಯವರು. ಆ ಲೆಟ್ರ್ ತೊಗೊಂಡು ತಾವು 5ನೇ ತರಗತಿಯಲ್ಲಿ ಕಂಪ್ಲೀಟ್ ಮಾಡಿದರೆ ಆ ಶಾಲೆಗೆ ಹೋಗಿ ಅದನ್ನು ಕೊಟ್ಟ ಮೇಲೆ ನಿಮಗೆ ಮೂಲ ವರ್ಗಾವಣೆ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಈ ನಿಯಮಗಳು ಇಲ್ಲಿ ಅನ್ವಯ ಆಗುತ್ತವೆ. ಸೊ ತಾವೇನು ಮಾಡಿ, ಇನ್ನೊಂದು ವಾರ ಒಳಗಾಗಿ ಇಲ್ಲಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟ್ ಬಿಡುಗಡೆ ಆಗುತ್ತೆ. ಇದು ಮೊದಲಿಗೆ ಏನಂದರೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಡೆಯುತ್ತದೆ. ಸೊ ಇಲ್ಲಿ ಒಂದು ವೇಳೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಆದಮೇಲೆ ಏನಾದರೂ ಸೀಟುಗಳು ಖಾಲಿ ಉಳಿದಾಗ ಮತ್ತು ಕೆಲವೊಂದಿಷ್ಟು ಸೀಟುಗಳು ಔಟ್ ಆಫ್ ಡಿಸ್ಟಿಕ್ಕಿಗೂ ಕೂಡ ಇಲ್ಲಿ ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅವರು ಈ ವರ್ಷದ ಅರ್ಜಿ ಕರೆದಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ತಿಳಿಸಿರುತ್ತಾರೆ. ಸೊ ಇಲ್ಲಿ ಈ ನಿಯಮ ಅನ್ವಯ ಆಗುತ್ತೆ. ತಮಗೆ ಬಂದಂಥ ಕೋಡನ್ನು ರಿಜಿಸ್ಟರ್ ನಂಬರ್ಗೆ ಬಂದಿರುತ್ತೆ, ತಾವು ಅದನ್ನು ಬರೆದಿಟ್ಕೊಳ್ಳಿ ಅಥವಾ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಾಗ ಆ ಕೋಡ್ ನಂಬರ್ ಹೆಲ್ಪ್ ಆಗುತ್ತೆ. ಇದು ಈಗಿರುವಂತಹ ಪ್ರಚಲಿತ ಮಾಹಿತಿ ಆಗಿರುತ್ತದೆ.
ಇದು ಮೊದಲೇ ಬಿಡುಗಡೆಯಾಗುವಂಥದ್ದು 1:1 ಕೌನ್ಸಿಲಿಂಗ್ಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳ ಪಟ್ಟಿ ಇರುತ್ತೆ. 75% ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ, ಉಳಿದ 25% ಇನ್ನಿತರ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೀಟುಗಳು ಮೀಸಲು ಇಡಲಾಗಿರುತ್ತದೆ ಅನ್ನುವಂಥ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.